ನಮಸ್ತೆ ಮಕ್ಕಳೇ. ಇವತ್ತು ನಾವು ದ್ವಿರುಕ್ತಿಗಳ ಬಗ್ಗೆ ನೋಡೋಣ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ದ್ವಿರುಕ್ತಿಗಳು ನೋಡಿ. ದ್ವಿರುಕ್ತಿ ನೋಡಿ, ಹೆಸರಲ್ಲೇ ಇದೆ. ದ್ವಿ ಅಂದರೆ ಎರಡು, ರುಕ್ತಿ ಅಂದರೆ ಉಕ್ತಿ, ಉಕ್ತಿ ಅಂದರೆ ಮಾತು, ಎರಡೆರಡು ಸಾರಿ ಹೇಳೋದು. ಒಂದು ಶಬ್ದವನ್ನ ಎರಡೆರಡು ಬಾರಿ ಉಚ್ಚರಿಸುವುದನ್ನ ದ್ವಿರುಕ್ತಿ ಅಂತ ಹೇಳ್ತೀವಿ. ನಾವು ಕೆಲವೊಂದು ಉದಾಹರಣೆ ನೋಡಿದಾಗ ಅಲ್ಲಿ ದೊಡ್ಡ ದೊಡ್ಡ ಮನೆಗಳಿವೆ ನೋಡಿ. ದೊಡ್ಡ ದೊಡ್ಡ ಅಂತ ನಾವು ಎಕ್ಸಾಕ್ಟ್ ಆಗಿ ಹೇಳ್ತೀವಲ್ಲ, ದೊಡ್ಡ ದೊಡ್ಡ ಎರಡು ಸಾರಿ ಬಂತು, ಹೌದಾ? ಇದನ್ನ ನಾವು ದ್ವಿರುಕ್ತಿ ಪದ ಅಂತ ಹೇಳ್ತೀವಿ. ಈಗೀಗ ಅವರ ಆರೋಗ್ಯ ಸುಧಾರಿಸುತ್ತಿದೆ. ಮಕ್ಕಳು ಓಡಿ ಓಡಿ ಸುಸ್ತಾದರು ನೋಡಿ. ಈಗೀಗ, ಓಡಿ ಓಡಿ, ಇವೆಲ್ಲ ದ್ವಿರುಕ್ತಿ ಪದಗಳು. ನೀವು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಎರಡೆರಡು ಸಾರಿ ಉಚ್ಚರಿಸೋದನ್ನ ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ. ಇಲ್ಲಿ ಕೆಲವು ವಿಶೇಷತೆಗಳಿರ್ತಕ್ಕಂತಹ ದ್ವಿರುಕ್ತಿಗಳನ್ನ ನೋಡೋಣ. ನೋಡಿ, ಬಡಿ ಪ್ಲಸ್ ಬಡಿ ಬಗ್ಗು ಬಡಿ, ಹೊಸದು ಪ್ಲಸ್ ಹೊಸದು ಹೊಚ್ಚ ಹೊಸದು, ಮೊದಲು ಪ್ಲಸ್ ಮೊದಲು ಮೊಟ್ಟ ಮೊದಲು, ಹಸಿರು ಪ್ಲಸ್ ಹಸಿರು ಅಚ್ಚ ಹಸಿರು. ನೋಡಿ, ಹಚ್ಚ ಹಸಿರು ಅಂತ ಹೇಳ್ಬೇಕು, ಹೇಳ್ಬಾರ್ದು, ಅಕಾರ ಹೇಳ್ಬಾರ್ದು, ಹಚ್ಚ ಹಸಿರು. ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ, ಕುಸಿದು ಪ್ಲಸ್ ಕುಸಿದು ಕುಸಿ ಕುಸಿದು, ಕೆಳಗೆ ಪ್ಲಸ್ ಕೆಳಗೆ ಕೆಳ ಕೆಳಗೆ, ಬಯಲು ಪ್ಲಸ್ ಬಯಲು ಬಟ್ಟ ಬಯಲು, ತುದಿ ಪ್ಲಸ್ ತುದಿ ತುತ್ತ ತುದಿ, ಹಾಸ ಪ್ಲಸ್ ಹಾಸ ಅಟ್ಟಹಾಸ. ನೋಡಿ, ಇವು ಕೆಲವು ವಿಶೇಷ ರೂಪಗಳು. ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ದ್ವಿರುಕ್ತಿ ಪದಗಳನ್ನ ನೋಡ್ತೀವಿ ಅನ್ನೋದನ್ನ ನಾವು ಇನ್ನೂ ಸ್ವಲ್ಪ ಉದಾಹರಣೆಗಳೊಂದಿಗೆ ನೋಡೋಣ. ಕೆಲವು ಉದಾಹರಣೆಗಳನ್ನ ನಾವು ನೋಡಿದಾಗ ಕೆಲವು ಸಂದರ್ಭಗಳಲ್ಲಿ ನಾವು ಉದಾಹರಣೆಗಳನ್ನ ನೋಡ್ತೀವಿ. ಅಂದ್ರೆ ಉತ್ಸಾಹ ಇದ್ದಾಗ ಅಥವಾ ಬೇಸರ ಇದ್ದಾಗ ಅಥವಾ ಯಾವುದೋ ಒಂದು ಸನ್ನಿವೇಶಗಳಿಗೆ ನಾವು ಯಾವ ರೀತಿ ದ್ವಿರುಕ್ತಿಗಳನ್ನ ನಾವು ಉಪಯೋಗಿಸ್ತೀವಿ ಅನ್ನೋದನ್ನ ನಿಮ್ಗೆ ಇಲ್ಲಿ ಕೆಲವೊಂದು ಉದಾಹರಣೆಗಳ ಮೂಲಕ ಹೇಳ್ತಾ ಇದ್ದೀನಿ. ನೋಡಿ, ಹೆಚ್ಚು ಹೆಚ್ಚು ಹಣ ಗಳಿಸಬೇಕು, ಹೆಚ್ಚು ಹೆಚ್ಚು, ನಿಲ್ಲು ನಿಲ್ಲು ನಾನು ಬರುತ್ತೇನೆ, ಹೌದು ಹೌದು ಗೆದ್ದವಳು ಅವಳೇ, ಮನೆ ಮನೆ ತಿರುಗಿದನು, ಪರಿ ಪರಿಯಾಗಿ ಬೇಡಿಕೊಂಡರು, ಎಲೆ ಮೂರ್ಖ ನಿಲ್ಲು ನಿಲ್ಲು, ಬನ್ನಿ ಬನ್ನಿ ಕುಳಿತುಕೊಳ್ಳಿ, ಅಬ್ಬಬ್ಬ ಎಂಥ ಮಳೆ, ಬೇಡ ಬೇಡ ನನಗೆ ಬೇಡ, ಅಮ್ಮ ಅಮ್ಮ ನನಗೆ ಹಸಿವು. ನೋಡಿ, ಇಲ್ಲೆಲ್ಲ ನಾನು ಲೈನ್ ಹಾಕಿದಿಲ್ಲ, ಅವುಗಳೆಲ್ಲ ದ್ವಿರುಕ್ತಿ ಪದಗಳು. ಹಾಗೆ ನಾವು ಇಲ್ಲಿ ನೋಡಿ, ನಡೆ ನಡೆ ಸಮಯವಾಗಿದೆ, ಹೌದು ಹೌದು ಅವರು ಬರಲಿ, ಬೇಗ ಬೇಗ ಓಡು, ಆಗಲಿ ಆಗಲಿ ನೀವು ಹೇಳಿದಂತೆ ಆಗಲಿ, ಇಲ್ಲಿ ಬನ್ನಿ ಇಲ್ಲಿ ಬನ್ನಿ, ದೊಡ್ಡ ದೊಡ್ಡ ಮರದ ದಿಣ್ಣೆಗಳು ಬೇಕು, ಚಿಕ್ಕ ಚಿಕ್ಕ ಎಲೆಗಳಿವೆ, ಅವರೆಲ್ಲ ನಕ್ಕು ನಕ್ಕು ಸುಸ್ತಾದರು. ನೋಡಿ, ಇರ್ತಕ್ಕಂತಹ ಎರಡೆರಡು ಸಾರಿ ಏನು ನಾವು ಉಚ್ಚಾರಣೆ ಮಾಡಿರ್ತಕ್ಕಂತಹ ಪದಗಳೆಲ್ಲ ದ್ವಿರುಕ್ತಿ ಪದಗಳು. ಹಾಗೆ ಕೆಲವೊಂದು ಪದಗಳಿದಾವೆ, ಸರಸರ, ಪಳಪಳ, ತಳತಳ, ಜಳ ಜಳ. ಇವುಗಳನ್ನು ನೋಡಿದ ತಕ್ಷಣ ಇವು ದ್ವಿರುಕ್ತಿ ಪದಗಳು ಅನ್ಸುತ್ತೆ, ಬಟ್ ಇವು ದ್ವಿರುಕ್ತಿ ಪದಗಳಲ್ಲ. ಇವುಗಳನ್ನು ನಾವು ಅನುಕರಣಾವ್ಯಯಗಳು ಅಂತ ಹೇಳ್ತೀವಿ. ಈಗ ನಾವು ದ್ವಿರುಕ್ತಿ ಪದಗಳು ಅಂದ್ರೆ ಏನು ಮತ್ತೆ ಅದರ ಉದಾಹರಣೆಗಳನ್ನೆಲ್ಲ ನೋಡಿದ್ವಿ. ನಿಮಗೆ ಖಂಡಿತ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಮ ಪರೀಕ್ಷೆಗೆ ಖಂಡಿತ ಇವುಗಳು ಸಹಾಯ ಆಗುತ್ತೆ ಅನ್ಕೊಂಡಿದ್ದೀನಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ನಮಸ್ತೆ ಮಕ್ಕಳೇ.